ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ಉತ್ತರ ಕರ್ನಾಟಕ ಭಾಗದ ಮಕ್ಕಳಿಗೆ ಸಂಜೀವಿನಿಯಾದ ಸ್ಟೈಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಶನ್ ಮೂಲಕ ಹೊಸ ಬದುಕು ನೀಡುತ್ತಿರುವ ಆಸ್ಪತ್ರೆ ವಿಶ್ವ ದರ್ಜೆಯ ಚಿಕಿತ್ಸೆ ಒದಗಿಸುವ ಅತ್ಯಂತ ಪ್ರತಿಷ್ಠಿತ ಆಸ್ಪತ್ರೆಯಾಗಿರುವ ನಾರಾಯಣ್ ಹೆಲ್ತ್ ಸಿಟಿಯು ಗಂಭೀರವಾದ ರಕ್ತ ಮತ್ತು ರೋಗ ನಿರೋಧಕ ಸಮಸ್ಯೆಗಳಿಂದ ಬಳಲುತ್ತಿರುವ ಮಕ್ಕಳಿಗೆ ಪೀಡಿಯಾಟ್ರಿಕ್ ಸ್ಟೈಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಶನ್ ಮೂಲಕ ಚಿಕಿತ್ಸೆ ನೀಡಿ ಅತ್ಯುತ್ತಮ ಸಾಧನೆ ಮಾಡಿ ಹೊಸ ದಾಖಲೆ ಸೃಷ್ಟಿಸಿದೆ ಎಂದು ಡಾಕ್ಟರ್ ಶೋಭಾ ಪಡ್ಕೇರ್ ತಿಳಿಸಿದರು. ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಡಾಕ್ಟರ್ ಶೋಭಾ ಪಡ್ಕೇರ್ ಮಾತನಾಡಿ, ನಾವು ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ ಅತ್ಯಂತ ಚಿಕ್ಕ ರೋಗಿಯ ವಯಸ್ಸು 1.5 ವರ್ಷವಾಗಿದೆ. ಹಿರಿಯ ರೋಗಿಯ ವಯಸ್ಸು 13 ವರ್ಷವಾಗಿತ್ತು. ಅದರಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ದಾನಿ ಎಂದರೆ 8 ತಿಂಗಳ ಮಗುವಾಗಿತ್ತು. ದೊಡ್ಡ ವಯಸ್ಸಿನ ದಾನಿ 51 ವರ್ಷದವರಾಗಿದ್ದು ಈಗ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿ ಇದ್ದಾರೆಂದು ಹೇಳಿದರು. ಅವರು ಅಪ್ಲಾಸ್ಟಿಕ್ ಎನಿಮಿಯಾ, ಇಮ್ಯುನೋ ಡೆಫಿಸಿಯನ್ಸಿ ಡಿಸಾರ್ಡರ್ಗಳು ಮತ್ತು ಗಂಭೀರ ಪ್ಲೇಟ್ಲೆಟ್ ಸಮಸ್ಯೆಗಳು ಕಂಡುಬಂದ ಮಕ್ಕಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ರೋಗ ನಿರ್ಧಾರದ ನಂತರ ತಕ್ಷಣ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಸಂಬಂಧಪಟ್ಟ ಕಾಯಿಲೆಗಳು ಸುಮಾರಿವೆ. ಅದರಲ್ಲಿ ನಮ್ಮ ಈ ಪ್ರದೇಶದಲ್ಲಿ ಕಂಡು ಬಂದಿರೋದು ಥ್ಯಾಲಸೀಮಿಯಾ ಮೇಜರ್ ಅಂತ, G6PD ಡಿಫಿಷಿಯನ್ಸಿ, ಅಪ್ಲಾಸ್ಟಿಕ್ ಎನಿಮಿಯಾ, ಪ್ಲೇಟ್ಲೆಟ್ ಕೊರತೆ ಅಂದರೆ ಪ್ಲೇಟ್ಲೆಟ್ ಫಂಕ್ಷನ್ ಡಿಸಾರ್ಡರ್, ಈ ಥರ ರೋಗಗಳು ಕಂಡು ಬಂದಿದೆ. ಈ ರೋಗಗಳದ್ದು ವೈಶಿಷ್ಟ್ಯ ಏನಂದರೆ ಕೆಲವೊಂದು ಆನುವಂಶಿಕವಾಗಿರುತ್ತೆ, ಕೆಲವೊಂದು ತಂತಾನೆ ಬರುವಂಥದ್ದು. ಈ ಆನುವಂಶಿಕ ಅಥವಾ ತಂತಾನೆ ರೋಗಗಳದ್ದು ಏನು ತೊಂದರೆ ಕೊಡುತ್ತೆ ಅಂದರೆ ಮಕ್ಕಳಿಗೆ ಹುಟ್ಟಾನೆ ರಕ್ತ ಉತ್ಪತ್ತಿ ಆಗ್ತಿರಲ್ಲ, ಅಥವಾ ಆಗ್ತಿದ್ರೆ ಅದು ತಂತಾನೆ ನಾಶ ಆಗೋಗ್ತಿರುತ್ತೆ. ಹೀಗಾಗಿ ನಾವೆಲ್ಲರೂ ಹೇಗೆ ದಿನನಿತ್ಯ ಊಟ ಮಾಡ್ತೀವೋ ಹಾಗೆ ಆ ಮಗು ಜೀವನ ನಡೆಸಬೇಕು ಅಂತಂದ್ರೆ ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ರಕ್ತ ಏರಿಸಲೇಬೇಕು. ಏರಿಸಿದ್ರೆ ಮಗು ಉಳಿಯೋದಿಲ್ಲ. ಓವರ್ ಟೈಮ್ ಮಗುಗೆ ಹಾರ್ಟ್ ತೊಂದರೆ ಆಗ್ಬೋದು, ಲಿವರ್ ತೊಂದರೆ ಆಗ್ಬೋದು, ಏನಾದ್ರು ಒಂದು ತೊಂದರೆ ಆಗಿ ತೀರ್ಕೊಂಡ್ಬಿಡೋದು. ಈ ತೊಂದರೆಗಳಿಗೆ ಬ್ಲಡ್ ಡಿಸಾರ್ಡರ್ಸ್ ಅಂತ ಹೇಳೋದು. ಅದರಲ್ಲಿ ಥ್ಯಾಲಸೀಮಿಯಾ ಮೇಜರ್, ಪ್ಲೇಟ್ಲೆಟ್ ಫಂಕ್ಷನ್ ಡಿಸಾರ್ಡರ್, ಅಪ್ಲಾಸ್ಟಿಕ್ ಎನಿಮಿಯಾ, G6PD ಡಿಫಿಷಿಯನ್ಸಿ ಇಲ್ಲಿ ಕಂಡು ಬಂದಿರುವಂಥ ರೋಗ. ಇದಕ್ಕೆ ಜೀವನ ಪರ್ಯಂತ ರಕ್ತ ಹಾಕಿಸೋದು ಒಂದು ಚಿಕಿತ್ಸೆ ಆಗಿದ್ರೆ, ಇನ್ನೊಂದು ಚಿಕಿತ್ಸೆ ಗುಣಪಡುವಂಥ ಚಿಕಿತ್ಸೆ. ಅದಕ್ಕೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ, ಅಥವಾ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಶನ್. ಈ ಚಿಕಿತ್ಸೆನ ನಾವು ಈ ಮಕ್ಕಳಿಗೆ ಕೊಟ್ಟು ಈ ಮಕ್ಕಳನ್ನ ಪೂರ್ತಿಯಾಗಿ ಗುಣಪಡಿಸಿದ್ದೀವಿ. ಯಾವ ರೀತಿ ಗುಣ ಆಗಿದೆ ಅಂದರೆ, ಇನ್ನು ಯಾವತ್ತೂ ಆ ಮಕ್ಕಳಿಗೆ ರಕ್ತದ್ದು ಅವಶ್ಯಕತೆ ಬರ್ತಾ ಇಲ್ಲ. ಬೇರೆ ಎಲ್ಲ ಮಕ್ಕಳ ಥರ ಸಾಮಾನ್ಯವಾಗಿ ಹೇಗೆ ಸ್ಕೂಲಿಗೆ ಹೋಗ್ತಾರೆ, ಯಾವ ಔಷಧಿ ಇಂಜೆಕ್ಷನ್ ಇಲ್ಲದೇನೆ ಹೇಗೆ ಜೀವನ ನಡೆಸ್ತಾರೋ ಆ ಥರ ನಡೆಸೋ ಅಂತ ಚಿಕಿತ್ಸೆ ಈ ಚಿಕಿತ್ಸೆಯಿಂದ ಮಕ್ಕಳಿಗೆ ಸೌಲಭ್ಯ ದೊರಕಿದೆ. ಈ ಚಿಕಿತ್ಸೆನ ನಾವು ಮಜುಮ್ದಾರ್ ಶಾ ಮೆಡಿಕಲ್ ಸೆಂಟರ್, ನಾರಾಯಣ ಹೆಲ್ತ್ ಬೆಂಗಳೂರಿನಲ್ಲಿ ಮಾಡ್ತಾ ಇರೋದು. ನಾನು ತಿಂಗಳು ಇಲ್ಲಿ ಬಂದು ಮಕ್ಕಳನ್ನ ನೋಡಿಬಿಟ್ಟು ಯಾವ ಮಗುಗೆ ಈ ಥರ ತೊಂದರೆ ಇದೆ, ಆ ಥರ ತೊಂದರೆಗೆ ಈ ಚಿಕಿತ್ಸೆ ಕೊಡ್ಬೋದಾ ಇಲ್ವಾ ಅಂತ ಹೇಳಿ ಅವ್ರಿಗೆ ಅದನ್ನು ತಯಾರಿ ಮಾಡಿಸಿ ಬೆಂಗಳೂರಿನಲ್ಲಿ ಈ ಚಿಕಿತ್ಸೆನ ಕೊಡಿಸಿದ್ವಿ. ಸುಮಾರು 26 ಮಕ್ಕಳು ಈ ಪ್ರದೇಶದಿಂದ ಈ ಚಿಕಿತ್ಸೆ ತಗೊಂಡು ಪೂರ್ತಿ ಗುಣ ಆಗಿದ್ದಾರೆ. ಅವ್ರಿಗೆ ಒಂದೇ ಒಂದು ರೋಗಿಗಳಿಗೆ ದಾನಿ ಬೇಕು, ಸ್ಟೆಮ್ ಸೆಲ್ ದಾನಿ ಬೇಕು. ಅವ್ರಿಗೆ ಡೋನರ್ ಅಂತ ಹೇಳ್ತೀವಿ. ಈ ಡೋನರ್ ಸ್ವಂತ ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅಥವಾ ತಂದೆ ತಾಯಿ ಆಗಿರ್ಬೋದು. ಕೆಲವೊಮ್ಮೆ ತುಂಬ ರಕ್ತ ಸಂಬಂಧ ಮದುವೆ ಆಗಿದ್ರೆ ಅವರ ನೆಂಟರು ಆಗಿರ್ಬೋದು. ಅಪರೂಪವಾಗಿ ಇದು ನೆಂಟರು ಮ್ಯಾಚ್ ಆಗ್ತಾರೆ. ಈ ಸಂಬಂಧದಲ್ಲಿ ಯಾರೂ ಸಿಕ್ಕದೆ ಹೋದರೆ ನಾವು ಹೊರಗಡೆ ಡೋನರ್ನ ಹುಡುಕ್ತೀವಿ. ಇದಕ್ಕೆ ಮ್ಯಾಚ್ ಡೋನರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ. ಮ್ಯಾಚ್ ಡೋನರ್ ಟ್ರಾನ್ಸ್ಪ್ಲಾಂಟೇಶನ್ ಸಿಕ್ಕದೆ ಹೋದ್ರಲ್ಲಿ ನಾವು ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಅಥವಾ ಅಂದರೆ ತಂದೆ ಅಥವಾ ತಾಯಿದು ಸ್ಟೆಮ್ ಸೆಲ್ಸು ಯಾವಾಗಲೂ ಅಟ್ಲೀಸ್ಟ್ 50% ಮ್ಯಾಚ್ ಆಗಿರುತ್ತೆ. ಈ ಥರ ತಂದೆ ಅಥವಾ ತಾಯಿದು ಟ್ರಾನ್ಸ್ಪ್ಲಾಂಟ್ ಹ್ಯಾಪ್ಲೋ ಟ್ರಾನ್ಸ್ಪ್ಲಾಂಟ್ ಅಂತ ಕೂಡ ಮಾಡಿದ್ದೀವಿ. ಸೊ ಈ ಟ್ರಾನ್ಸ್ಪ್ಲಾಂಟೇಶನ್ ಚಿಕಿತ್ಸೆ ತಗೋಬೇಕು ಅಂದರೆ ಮಕ್ಕಳಿಗೆ ರೋಗಿ ಅಲ್ಲದೇ ಸ್ಟೆಮ್ ಸೆಲ್ ಡೋನರ್ ಬೇಕು, ಮತ್ತು ಹೆಚ್ಚು ಕಮ್ಮಿ 1.5 ತಿಂಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರಬೇಕು. 1.5 ತಿಂಗಳು ಅಡ್ಮಿಟ್ ಆದಮೇಲೆ ಅವರು ಡಿಸ್ಚಾರ್ಜ್ ಆದಮೇಲೆ ಹೆಚ್ಚು ಕಮ್ಮಿ 8 ತಿಂಗಳವರೆಗೂ ಕೆಲವೊಂದು ಔಷಧಿಗಳನ್ನ ತಗೋತಾರೆ ಮಕ್ಕಳು. ಈ ಔಷಧಿ ತಗೊಂಡ ನಂತರ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಅಂತಂದರೆ ಈ ಔಷಧಿಗಳನ್ನ ನಿಲ್ಲಿಸ್ಬಿಟ್ಟು ಚಿಕಿತ್ಸೆ ಮುಗೀತು ಅಂತ ಹೇಳಿ ವ್ಯಾಕ್ಸಿನೇಷನ್ ಶುರು ಮಾಡಿ ಮಕ್ಕಳನ್ನ ಮನೆಗೆ ಕಳಿಸ್ತೀವಿ. ಸೊ ಈ ಚಿಕಿತ್ಸೆಗೆ ಸ್ಟೆಮ್ ಸೆಲ್ ಡೋನರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ, ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ. ಈ ಚಿಕಿತ್ಸೆಯಿಂದ ಸುಮಾರು ಜನ ಗುಣ ಆಗಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 2000ಕ್ಕಿಂತ ಹೆಚ್ಚು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ದೀವಿ. ಈ ಪ್ರದೇಶದಿಂದ ಮುಖ್ಯವಾಗಿ 26 ಮಕ್ಕಳು ಟ್ರಾನ್ಸ್ಪ್ಲಾಂಟೇಶನ್ ಆಗಿದೆ. ಇನ್ನೂ ಸುಮಾರು ಮಕ್ಕಳಿಗೆ ಟ್ರಾನ್ಸ್ಪ್ಲಾಂಟೇಶನ್ ಆಗಬೇಕಾಗಿದೆ. ಅವ್ರು ಇನ್ನೂ ಲೈನಲ್ಲಿ ಇದ್ದಾರೆ. ಅವ್ರ ಸರ್ದಿ ಬಂದಂಗೆ ನಾವು ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಶನ್ ತಗೋತೀವಿ. ಈಗಾಗಲೇ 2 ಮಕ್ಕಳು ಆಗಲೇ ಬೆಂಗಳೂರಿನಲ್ಲಿ ಇದೇ ಊರಿಂದ ಶುರು ಮಾಡ್ಕೊಂಡಿದ್ದಾರೆ, ಅಡ್ಮಿಟ್ಟು ಆಗಿದ್ದಾರೆ. ಇದು ರೋಗ ಹೆರಿಡಿಟಿ ಆಗಿ ಬರ್ಬೋದು, ಹೆಚ್ಚಾಗಿ ಹೆರಿಡಿಟರಿ ಇರುತ್ತೆ.
ತಂದೆ ಅಥವಾ ತಾಯಿ ಕ್ಯಾರಿಯರ್ ಅಂತ ಹೇಳ್ತಾರೆ, ಥ್ಯಾಲಸೀಮಿಯಾ ಕ್ಯಾರಿಯರ್ ಅಂತ ಹೇಳ್ತಾರೆ, ಅಥವಾ ಪ್ಲೇಟ್ಲೆಟ್ ಫ್ಯಾಕ್ಟರ್ ಡಿಸಾರ್ಡರ್ ಕ್ಯಾರಿಯರ್ ಅಂತ ಹೇಳ್ತಾರೆ. ಸಂಬಂಧದಲ್ಲಿ ಮದುವೆ ಆದಾಗ ಮಕ್ಕಳಿಗೆ ಅದು ಮೇಜರ್ ತೊಂದರೆಯಾಗಿ ಬರುತ್ತೆ. ಕೆಲವೊಂದು ತೊಂದರೆ ಏಕ್ಲಾಸಿಕ್ ಅನಿಮಿಯಾ ಅನ್ನೋದು ಹೆರಿಡಿಟರಿ ಆಗಿದೆ ಇರ್ಬೋದು, ಅಂತಾನೆ ಬರುತ್ತೆ. ಥ್ಯಾಲಸಿ ಇದು ಹುಟ್ಟಾನೆ ಬಂದಿರೋದು, ಆದರೆ ರೋಗ ಲಕ್ಷಣ ಕಂಡುಕೊಳ್ಳೋದು ಥ್ಯಾಲಸೀಮಿಯಾ ಮೇಜರ್ಲಿ ಸುಮಾರು 6-8 ತಿಂಗಳಲ್ಲಿ, ಕೆಲವೊಮ್ಮೆ 3 ತಿಂಗಳಲ್ಲೂ ಕಂಡು ಬಂದಿದೆ. ಈ ಥರ ಕಂಡು ಬಂದಾಗ ತಿಂಗಳು ನಾವು ರಕ್ತ ಏರಿಸ್ತಾ ಇರ್ಬೇಕಾಗುತ್ತೆ. ಆದರೆ ಪ್ಲೇಟ್ಲೆಟ್ ತೊಂದರೆಗಳು ಹುಟ್ಟಾನೆ ಕಂಡು ಬರ್ಬೋದು. ಥ್ಯಾಲಸೀಮಿಯಾ ಮೇಜರ್ ತೊಂದರೆ 6 ತಿಂಗಳಿಗೆ ಅಂದರೆ ರಕ್ತ ಕೊರತೆ ಇದೆ ಅಂತ ಗೊತ್ತಾಗುತ್ತೆ, ಬೀಳ್ಸ್ಕೊಂಡಿರುತ್ತೆ, ಸಣ್ಣದಾಗಿ ಜಾಂಡಿಸ್ ಬಂದಿರುತ್ತೆ. ಅಂಥ ಮಕ್ಕಳನ್ನ ನಾವು ಎಕ್ಸಾಮಿನ್ ಮಾಡಿ ರಕ್ತ ಪರೀಕ್ಷೆ ಮಾಡಿದಾಗ ಥ್ಯಾಲಸೀಮಿಯಾ ಇದೆ ಅಂತ ಕಂಡುಹಿಡಿಬೋದು. ಕಾಸ್ಟ್ ಅದು ಡೋನರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಮ್ಯಾಚ್ ಡೋನರಾ ಅಥವಾ ಫುಲ್ಲಿ ಮ್ಯಾಚ್ ಡೋನರ್, ಸಂಬಂಧದಲ್ಲಿ ಇರೋ ಡೋನರಾ ಅಥವಾ ಹೊರಗಡೆ ಡೋನರಾ, ಈ ಥರ. ಆಮೇಲೆ ಹ್ಯಾಪ್ಲೋ ಡೋನರ್ ಅಂದರೆ ಫುಲ್ ಮ್ಯಾಚ್ ಆಗಿಲ್ಲದೆ ಇರೋ ಡೋನರ್, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ತುಂಬ ವೈಡ್ ರೇಂಜ್ ಇದೆ. ಅದು 8 ಲಕ್ಷದಿಂದ 15-16 ಲಕ್ಷದವರೆಗೂ ಹೋಗ್ಬೋದು. ನಮ್ಮ ಆಸ್ಪತ್ರೆಯಲ್ಲಿ ಸರ್ಕಾರದಿಂದ ಸುಮಾರು ಸಹಾಯ ಸಿಗ್ತಾ ಇದೆ. ಫುಲ್ ಮ್ಯಾಚ್ ಡೋನರ್ ಇದ್ದರೆ 10 ಲಕ್ಷ ಕೋಲ್ ಇಂಡಿಯಾ ಅಂತ ಕೋಲ್ ಇಂಡಿಯಾ ಫಂಡ್ ಸಿಗುತ್ತೆ, 3 ಲಕ್ಷ ಪ್ರಧಾನಮಂತ್ರಿ ಫಂಡ್ ಸಿಗುತ್ತೆ. ಹೀಗಾಗಿ ಸುಮಾರು ಫಂಡ್ಸು ನಮ್ಮ ಆಸ್ಪತ್ರೆ ಕಡೆಯಿಂದ ಪೇಷಂಟ್ಗೆ ಸಹಾಯ ಸಿಗುತ್ತೆ. BPL ಈಗೇನು ಗೌರ್ಮೆಂಟ್ ರಿಲೀಸ್ ಮಾಡಿದ್ರು ಕೂಡ ಇನ್ನೂ ಅಪ್ರೂವಲ್ ಕೊಡ್ತಾ ಇಲ್ಲ. ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಇನ್ನೊಂದು 2 ತಿಂಗಳಲ್ಲಿ ಅದು ಅದನ್ನೇ ಅವ್ರಿಗೆ ಮೀಟಿಂಗ್ ಮಾಡಿ ನಮಗಿನ್ನೂ ಅದು ಕೊಟ್ಟಿಲ್ಲ, ಕಟ್ ಆಫ್ ಕೊಟ್ಟಿಲ್ಲ. ಅದರಿಂದನೇ ಒಂದು 2 ತಿಂಗಳು ಮುಂದೆ ಹೋಗಿ. ಸೊ BPLನವರು ಈಗ ಸದ್ಯಕ್ಕೆ 8 ಅಂತ ಹೇಳಿದ್ದಾರೆ, ಬಟ್ ಅವ್ರು ಇನ್ನೂ ಮೀಟಿಂಗ್ ಮಾಡಿ ಫೈನಾನ್ಸ್ ಮಿನಿಸ್ಟರ್ ಜೊತೆ ಎಲ್ಲ ಮೀಟಿಂಗ್ ಮಾಡಿ ಅದನ್ನು ಕನ್ಫರ್ಮ್ ಮಾಡಿದ ಮೇಲೆ ಅವ್ರು ನಮಗೆ ರಿಲೀಸ್ ಮಾಡ್ತಾರೆ. ಸುಮಾರು 36 ಮಕ್ಕಳಿಗೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಹೆಲ್ತ್ ಇನ್ಸೂರೆನ್ಸ್ ಪ್ರೈವೇಟ್ ಇನ್ಶೂರೆನ್ಸು ಆ ಪ್ರೈವೇಟ್ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಇನ್ಶೂರೆನ್ಸ್ ಕೊಡ್ತವೆ, ಕೆಲವೊಂದು ಇಲ್ಲ. ಆ ಕಂಪನಿ ಮೇಲೆ ಡೆಫಿನೆಟ್ಲಿ BPL ಅಪ್ರೂವಲ್ ಆಯಿತು ಅಂದರೆ ಬಡವರಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಕಿದ್ವಾಯಿನಲ್ಲಿ ಈಗ ಸದ್ಯಕ್ಕೆ ಬೆಡ್ಸ್ ಕಮ್ಮಿ ಇದೆ ಒಂದು. ಇನ್ನೊಂದು ಬರೀ ಮ್ಯಾಚ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಷ್ಟೇ ಮಾಡ್ತಾ ಇದ್ದಾರೆ ಅವರು. ಹಾಫ್ ಮ್ಯಾಚ್ ಹೊರಗಡೆ ಮ್ಯಾಚ್ ಆಗಿರೋದು ಅವರು ಮಾಡ್ತಾ ಇಲ್ಲ. ಸೊ ಅಂಥ ಪೇಷಂಟ್ಸ್ ಎಲ್ಲ ನಾವೇ ಮಾಡ್ತಾ ಈಗ ಮೇಡಮ್, ಮಕ್ಕಳಲ್ಲಿ ಪ್ಲೇಟ್ಲೆಟ್ ಹೆಚ್ಚಾಗಿ ಕೆಲವೊಂದು ಅಂಗಾಂಗಗಳು ಸಮಸ್ಯೆ ಆಗಿ ತುಂಬ ಇದಾಗಿದೆ. ಪ್ಲೇಟ್ಲೆಟ್ ಹೆಚ್ಚಾಗಿ ತೊಂದರೆ ಆಗಿರೋ ಮಕ್ಕಳಲ್ಲಿ ಕಂಡುಬರೋ ತುಂಬ ಅಪರೂಪ. ಅದು ಹೆಚ್ಚಾಗಿ ದೊಡ್ಡವರಲ್ಲಿ ಕಂಡುಬರುವಂಥ ರೋಗ. ಹೆಚ್ಚಾಗಿ ಬರುವ ತೊಂದರೆಗಳು ಮಕ್ಕಳಲ್ಲಿ ಕಡಿಮೆ. ಇನ್ನೂ ನಮ್ಮ ಮಕ್ಕಳಲ್ಲಿ ಅಂದರೆ 18 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಮಕ್ಕಳಲ್ಲಿ ಪ್ಲೇಟ್ಲೆಟ್ ಕೊರತೆ ಇರುತ್ತೆ ಹೊರತು ಪ್ಲೇಟ್ಲೆಟ್ ಹೆಚ್ಚಾಗಿ ಬರೋದು ಕಡಿಮೆ. ಅದು ದೊಡ್ಡವರಲ್ಲಿ ಬರುವಂಥದ್ದು. ಅಂಥ ಮಕ್ಕಳಿಗೆ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಹೆಲ್ಪ್ ಆಗಲ್ಲ, ಅದು ರೋಗದ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ CML ಅಂತ ಒಂದು ರೋಗ ಇದೆ, ಅದರಲ್ಲಿ ಪ್ಲೇಟ್ಲೆಟ್ ಹೆಚ್ಚಾಗುತ್ತೆ, ಅದಕ್ಕೂ ಟ್ರಾನ್ಸ್ಪ್ಲಾಂಟೇಷನ್ ಹೆಲ್ಪ್ ಆಗುತ್ತೆ. ಬೇರೆ ರೋಗ ಪ್ಲೇಟ್ಲೆಟ್ ಹೆಚ್ಚಾಗಿರುವಂಥ ರೋಗಕ್ಕೆ ನಾವು ಔಷಧಿ ಇಂಜೆಕ್ಷನ್ಗಳಿಂದ ಇಲ್ಲ. ಈಗ ಸದ್ಯಕ್ಕೆ ವ್ಯಾಕ್ಸಿನ್ ಚಿಕಿತ್ಸೆ ಬಳಿಕ ಪರ್ಮನೆಂಟ್ ಆಗಿ ಕ್ಲಿಯರ್ ಆಗುತ್ತೆ. ಹೌದು, ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಪಡೆಯೋದ್ರಿಂದ ಪರ್ಮನೆಂಟ್ ಕ್ಯೂರ್, ಅದೇ ನಮ್ಮ ಉದ್ದೇಶ. ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಜೀವನ ಪರ್ಯಂತ ಅವರು ಮಾತ್ರೆ ನುಂಗಬೇಕಾಗತ್ತೆ, ಆ ಕಿಡ್ನಿ ಅವ್ರ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ. ಆದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಜೀವನ ಪರ್ಯಂತ ಆ ಥರ ಔಷಧಿಗಳು ಏನೂ ಬೇಕಾಗಿಲ್ಲ. ಒಂದ್ಸಲ ಅವ್ರು ಗುಣ ಆದ್ರು ಅಂದರೆ ಅದು ಸಂಪೂರ್ಣವಾಗಿ ಗುಣ ಆಗಿದೆ ಅಂತಲೇ ಬೋನ್ ಮ್ಯಾರೋ ಸಿಗೋದು ಕಷ್ಟ ಅಂತಲ್ಲ, ಬೋನ್ ಮ್ಯಾರೋ ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ಅದೊಂಥರ ರಕ್ತನೇ ಆಲ್ಮೋಸ್ಟ್. ನಿಮ್ಗೆ ಹೇಗೆ ಮ್ಯಾಚಿಂಗ್ ಸಿಗೋದು ಕಷ್ಟ. ಅದಕ್ಕೇನೆ ಈಗ ಒಂದು 10 ವರ್ಷದಿಂದ ಅರ್ಧ ಮ್ಯಾಚ್ ಆಗಿದ್ರು ಪರವಾಗಿಲ್ಲ. ಈಗ 99 ಮಕ್ಕಳಿಗೆ ತಂದೆ ತಾಯಿ ಅಂತೂ ಇದ್ದೇ ಇರ್ತಾರೆ. ಅವ್ರ ತಂದೆ ಅಥವಾ ತಾಯಿ ಕನಿಷ್ಠ ಅರ್ಧ ಮ್ಯಾಚ್ ಇದ್ದೇ ಇರ್ತಾರೆ. ಸೊ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಅಂತೂ ಖಂಡಿತವಾಗಿ ಎಲ್ಲರಲ್ಲೂ ಇಲ್ಲ. ನಂದು ಕನಿಷ್ಠ ವಯಸ್ಸು ಮಗು 8 ತಿಂಗಳಾಗಿತ್ತು. ಆ 8 ತಿಂಗಳ ಮಗು ಅವನ ಅಣ್ಣ 5 ವರ್ಷದ ಮಗುಗೆ ಸ್ಟೆಮ್ ಸೆಲ್ ಡೊನೇಟ್ ಮಾಡಿದ್ದು. ಇದು 10 ವರ್ಷದ ಹಿಂದಿನ ಮಾತು. ಈಗ 2 ಮಕ್ಕಳು ಚೆನ್ನಾಗಿದೆ. ವಯಸ್ಸಾಗಿರೋ 45 ವರ್ಷದ್ದು ಅಜ್ಜ, ಅವನ ಮೊಮ್ಮಗನಿಗೆ ಸ್ಟೆಮ್ ಸೆಲ್ ಕೊಟ್ಟಿದ್ದ. ಅವಕ್ಕೂ ಏನು ತೊಂದರೆ ಆಗಿಲ್ಲ, ಪೇಷಂಟ್ಗೂ ಏನು ತೊಂದರೆ ಆಗಿಲ್ಲ. ಡೋನರ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಕರ್ನಾಟಕದಲ್ಲಿ ಅಂತ ನಮಗೆ ಆಕ್ಚುಲ್ ಡೇಟಾ ಇನ್ನೂ ನಮ್ಮ ಹತ್ರ ಇಲ್ಲ. ಅದಕ್ಕೆ ಈಗ ಒಂದು 2 ವರ್ಷದಿಂದ ನಾವು ಹೆಪಟಾಲಜಿ ಸೊಸೈಟಿ ಅಂತ ಮಾಡ್ಕೊಂಡು ಈಗ ಕೂಡಿಸ್ತಿದ್ದೀವಿ. ಹೆಚ್ಚು ಕಮ್ಮಿ ನಾನೇ ಇಲ್ಲೇನೆ ನೋಡಿರೋ ಪ್ರಕಾರ ಏನಿಲ್ಲ ಅಂದ್ರೆ 100-150 ಜನರಂತೂ ಇಲ್ಲೇನೇ ಇದೆ.
ಬಿಜಾಪುರಲ್ಲೇ ಇದೆ. ಬಾಗಲಕೋಟಲ್ಲಿ ಇನ್ನೂ ಒಂದು 200 ಇರ್ಬೋದು. ಸೊ ಆ ಥರ ನೋಡಿದರೆ ಏನಿಲ್ಲ ಅಂದರೆ ಒಂದು 10,000 ಮಕ್ಕಳಾದರೂ ಖಂಡಿತವಾಗೂ ಇದೆ ಕರ್ನಾಟಕದಲ್ಲಿ ಅದು ಕನಿಷ್ಠ ವಿಜಯಪುರದಲ್ಲಿ ಎಷ್ಟು ಪ್ಲಾಂಟೇಶನ್ ಆಗಿದೆ? ಆಗಿದೆ. 26 ಮಕ್ಕಳದ್ದು ಆಗಿದೆ. ಅವ್ರು ಸುಮಾರು ಮಕ್ಕಳು ಇಲ್ಲಿ ಬಂದಿದ್ದಾರೆ. ಹೌದ್ರಿ ಮೇಡಮ್. ಎಲ್ಲ ಗುಣ ಆಗಿದೆ. ಮೇಡಮ್ ಮಾಲ್ ನ್ಯೂಟ್ರಿಷನ್ ಒನ್ ಆಫ್ ದಿ ರೀಸನ್ ಏನ್ರಿ ಅದು? ಮಾಲ್ ನ್ಯೂಟ್ರಿಷನ್ ಇಲ್ಲ ಮ್ಯಾಲ್ ನ್ಯೂಟ್ರಿಷನ್ಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇದು ಆನುವಂಶಿಕ. ಚೆನ್ನಾಗಿ ತಿಂದು ಬೆಳೆದಿರೋ ಮಕ್ಕಳಲ್ಲೂ ಈ ಥರ ಕಂಡು ಬಂದಿದೆ. ಸೊ ಊಟಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಈಗ ಇಲ್ಲಿ ಚಿಕಿತ್ಸೆ ಏನಾದ್ರು ಸೌಲಭ್ಯ ನಿಮ್ದು ಇದೆಯಾ ಅಥವಾ ಬೆಂಗಳೂರಿಗೆ ಹೋಗ್ಬೇಕು ಹೇಗೆ? ಈಗ ಸದ್ಯಕ್ಕೆ ಇಲ್ಲಿ ಅದ್ರ ಸೌಲಭ್ಯ ಇಲ್ಲ. ಮತ್ತೆ ಇಲ್ಲಿಯವರು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಿಮ್ಮ ನಾವು ತಿಂಗಳು ಇಲ್ಲಿ ಬರ್ತೀನಿ. ನಾನು ಕ್ಯಾಂಪ್ ಇದೆಯಾ? ತಿಂಗಳು ಬಂದು ಪ್ರತಿ ತಿಂಗಳು OPD ಅಲ್ಲಿ ಅವ್ರನ್ನ ಕರೆಸ್ಕೊಂಡ್ಬಿಟ್ಟು ಅವ್ರನ್ನ ನೋಡ್ಸ್ಬಿಟ್ಟು ಅವ್ರನ್ನ ಮಾತಾಡಿಸಿ ಅವ್ರಿಗೆ ತಯಾರಿ ಮಾಡಿ ಆಮೇಲೆ ಅವ್ರು ರೆಡಿ ಆದ ಯಾವ ಹಾಸ್ಪಿಟಲ್? ಇಲ್ಲಿ BLD ನಮಗೆ ಯಾವ ಏಜ್ ಇಂದ ಮಗು ಕಾಣಿಸುತ್ತೆ ಅಂದ್ರೆ 2 ವರ್ಷ 3 ವರ್ಷ ನಂತರ ಕಾಣಿಸೋದಿಲ್ಲ, ಆದ್ರೆ ಅದ್ರೊಳಗೆ ಕಾಣಿಸ್ಬೇಕು. ಇಲ್ಲ, ಅದು ರೋಗದ ಮೇಲೆ ಡಿಪೆಂಡ್ ಆಗುತ್ತೆ. ಥ್ಯಾಲಸೀಮಿಯಾ ಮೇಜರ್ ಆಗಿದ್ರೆ 6 ತಿಂಗಳ ಅಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ. ಥ್ಯಾಲಸೀಮಿಯಾ ಇಂಟರ್ಮೀಡಿಯಾ ಅಂತ ಹೇಳ್ತಾರೆ, ಅದಕ್ಕೂ ಮುಂದೆ ಹೋಗ್ತಾ ರಕ್ತ ಬೇಕಾದ್ರೆ ಅದು 4 ವರ್ಷದಲ್ಲೂ ಗೊತ್ತಾಗ್ಬೋದು. ಕೆಲವೊಂದು ಪ್ಲೇಟೆಡ್ ಫಂಕ್ಷನ್ ಡಿಸಾರ್ಡರು ಸ್ವಲ್ಪ ವಯಸ್ಸಾದ್ಮೇಲೆ ಗೊತ್ತಾಗುತ್ತೆ. ಎಪ್ಲಾಸ್ಟಿಕ್ ಅನೀಮಿಯಾ ಅನ್ನೋದು 7 ವರ್ಷಕ್ಕೂ ಗೊತ್ತಾಗುತ್ತೆ. ಸೊ ಅದು ಒಂದೊಂದು ರೋಗದ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಿವೆನ್ಷನ್ ಅಂತ ಏನಂದ್ರೆ ನಾವು ಪ್ರೀನೇಟಲ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಈಗ ಒಂದು ಸಂಬಂಧದಲ್ಲಿ ಮದುವೆ ಆಗಿದ್ದಾರೆ ಅಂದ್ರೆ ತಂದೆ ತಾಯಿಗೆ ಮೊದಲೇನೆ ಪರೀಕ್ಷೆ ಮಾಡಿ ನೋಡ್ಬೋದು ಅವ್ರು ಕ್ಯಾರಿಯರ್ ಇದ್ದಾರ ಅಂತ. ಅವ್ರೇನಾದ್ರೂ ಕ್ಯಾರಿಯರ್ ಇದ್ರೆ ತಾಯಿ ಗರ್ಭದಲ್ಲಿದ್ದಾಗ ಆ ಮಗು ಮೇಲೆ ನಾವು ಟೆಸ್ಟ್ ಮಾಡಿ ಆ ಮಗು ತೊಂದರೆ ಇದೆನೋ ಇಲ್ವೋ ಅಂತ ಹೇಳ್ಬೋದು. ತೊಂದರೆ ಇದ್ರೆ ಅವ್ರು ಡಿಸೈಡ್ ಮಾಡ್ಬೋದು ಮಗು ಬೇಕೋ ಬೇಡವೋ ಅಂತ. ಆದ್ರೆ ರೋಗನೇ ಬರಬಾರ್ದು ಆ ಥರ ಇಲ್ಲಿ ಬಂದ್ರೆ ಎಲ್ಲ ಮಕ್ಕಳು ಟೆಸ್ಟ್ ಮಾಡ್ಬೇಕಂತೇನಿಲ್ಲ. ಇಲ್ಲ, ತಂದೆ ತಾಯಿ ಕ್ಯಾರಿಯರ್ ಇದ್ರೆ ಮಕ್ಕಳು ಟೆಸ್ಟ್ ಮಾಡ್ಲೇಬೇಕು. ಸಿಂಪ್ಟಮ್ಸ್ ಇದ್ರೆ ಮಕ್ಕಳಿಗೂ ಟೆಸ್ಟ್ ಮಾಡ್ಬೇಕು, ಅವ್ರು ಒಡ ಹುಟ್ಟವ್ರಿಗೂ ಟೆಸ್ಟ್ ಅಂದ್ರೆ ಜನರಲ್ ಆಗಿ ಎಲ್ಲ ಮಕ್ಕಳು ಹುಟ್ಟಿದ ಮಕ್ಕಳು ಟೆಸ್ಟ್ ಮಾಡ್ಬೇಕಂತ ಯಾವ್ದು ಇಲ್ಲ. ಈಗ ಸದ್ಯಕ್ಕೆ ಇಲ್ಲ, ಬಟ್ ನಾವು ಅದನ್ನ ತರಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ದಟ್ ನಾವು ಮೊದಲೇನೆ ಕಳ್ಸಿದ್ರೆ ಅವ್ರನ್ನ ತಯಾರಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 6 ವರ್ಷಕ್ಕೆ ಗೊತ್ತಾಗುತ್ತೆ, 3 ವರ್ಷಕ್ಕೆ ಗೊತ್ತಾಗುತ್ತೆ ಅಂದ್ರೆ ನಾವು ಹುಟ್ಟಿದಾಗೇನೆ ಗೊತ್ತಾಗ್ಬಿಟ್ರೆ 6 ತಿಂಗಳಲ್ಲಿ ಅದು ಸಿಂಪ್ಟಮ್ಸ್ ಬರೋ ಮೊದಲೇನೆ ನಾವು ತಿಳ್ಕೊಂಡಿದ್ರೆ ತಂದೆ ತಾಯಿ ರೆಡಿ ಆಗಿದೆ. ಇಲ್ಲ, ತುಂಬಾ ಕಡಿಮೆ ಕಾಸ್ಟ್. ಇಲ್ಲೂ ಕೂಡ ಮಾಡ್ಬೋದು, ಸರ್ಕಾರದಿಂದನೂ ಮಾಡ್ಬೋದು. ಇನ್ಫ್ಯಾಕ್ಟ್ ಸರ್ಕಾರ ಈಗ ಹೊಸ ರೂಲ್ ತಂದಿದೆ, ಥ್ಯಾಲಸೀಮಿಯಾ ಫ್ರೀ ಇಂಡಿಯಾ ಮಾಡಬೇಕು ಅಂತ. ಸೊ ಅದಕ್ಕೆ ಪ್ರೀನೇಟಲ್ ಟೆಸ್ಟಿಂಗಿಗೆ ಏನೇನು ಹೆಲ್ಪ್ ಬೇಕು ಅದನ್ನೆಲ್ಲ ಮಾಡೋ ಈಗ ಪ್ರೋಗ್ರಾಮ್ ನಲ್ಲಿ ಇದೆ. ಕಡ್ಡಾಯ ಆಗುತ್ತೆ. ಅವ್ರೇನಾದ್ರು ರೂಲ್ ಮಾಡಿದ್ರೆ ಕಡ್ಡಾಯ. ಮೇಡಮ್, ಇದು ಲಕ್ಷಣಗಳು ಏನಿರುತ್ತೆ, ಯಾವ ತರ ಕಾಣಿಸುತ್ತೆ? ಲಕ್ಷಣಗಳು ಅಂದ್ರೆ ಥ್ಯಾಲಸೀಮಿಯಾ ಮೇಜರ್ ಅಲ್ಲಿ ಸುಮಾರು 6 ತಿಂಗಳು 4 ತಿಂಗಳು 6 ತಿಂಗಳು ಮಗುಗೆ ಒಂಥರ ಬೀಳ್ಸ್ಕೊಂಡಾಗ ಕಾಣ್ತವೆ. ಸಣ್ಣದಾಗಿ ಹಳದಿ ಕಾಣ್ಬೋದು ಕಣ್ಣು. ಹೊಟ್ಟೆ ಮುಟ್ಟಾಗ ಸ್ಪ್ಲೀನು ಲಿವರು ದೊಡ್ಡದಾಗಿರುತ್ತೆ. ರಕ್ತ ಪರೀಕ್ಷೆ ಮಾಡಿದಾಗ ಮಕ್ಕಳಲ್ಲಿ ಹಿಮೋಗ್ಲೋಬಿನ್ ಅನ್ನೋದು ಕೊರತೆ ಆಗಿರುತ್ತೆ. ಇದು ಥ್ಯಾಲಸೀಮಿಯಾದು. ಆಮೇಲೆ HPLC ಅಂತ ಅಥವಾ ಹಿಮೋಗ್ಲೋಬಿನ್ ಎಲೆಕ್ಟ್ರೋಫೋರೆಸಿಸ್ ಅಂತ ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಕನ್ಫರ್ಮ್ ಆಗುತ್ತೆ ಟೆಸ್ಟ್. ಜೆನೆಟಿಕ್ ಟೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಮಕ್ಕಳಿಗೆ ಆಗುತ್ತೋ ಇಲ್ವೋ ತಿಳ್ಕೊಬೋದು. ಪ್ಲೇಟ್ಲೆಟ್ ಫಂಕ್ಷನ್ ಡಿಸಾರ್ಡರ್ ಇದ್ರೆ ಮೂಗಲ್ಲಿ ರಕ್ತ ಸೋರೋದು, ಬಾಯಲ್ಲಿ ರಕ್ತ ಸೋರೋದು, ಏನಾದ್ರು ಸಣ್ಣದಾಗಿ ಪೆಟ್ಟು ಬಿದ್ದರೆ ಅಲ್ಲಿ ನೀಲಿ ಮಚ್ಚೆ ಥರ ಆಗೋದು. ಹುಡುಗಿಯರಾಗಿದ್ರೆ ಅವ್ರ ಪೀರಿಯಡ್ಸ್ ಆದಾಗ ಕಂಟಿನ್ಯೂಸ್ ಆಗಿ ಪೀರಿಯಡ್ಸ್ ಆಗ್ತಾನೆ ಇರೋದು, ನಿಲ್ದೇ ಇರೋದು. ನಮಗೂ ಎಲ್ಲ ರಕ್ತ ಸೋರುತ್ತೆ, ಎಲ್ಲರ ಪೆಟ್ಟು ಬಿದ್ದರೆ ರಕ್ತ ಸೋರುತ್ತೆ. ಆದರೆ ಅದನ್ನು ಒತ್ತಿ ಹಿಡಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ನಿಂತು ಬಿಡುತ್ತೆ. ಆದರೆ ಪ್ಲೇಟೆಡ್ ಫಂಕ್ಷನ್ ಡಿಸಾರ್ಡರ್ ಇದ್ದವ್ರಿಗೆ, ಎಪ್ಲಾಸ್ಟಿಕ್ ಅನಿಮಿಯಾ ಇದ್ದವ್ರಿಗೆ ಅದು ನಿಲ್ಲೋದಿಲ್ಲ, ಅದು ಹರಿತಾನೇ ಇರುತ್ತೆ. ಅದಕ್ಕೆ ನಾವು ಮೆಡಿಸಿನ್ ಕೊಟ್ಟರೆ ಅಷ್ಟೇ ನಿಲ್ಲೋದಿಲ್ಲ, ಅಂದರೆ ನಿಲ್ಲೋದಿಲ್ಲ. ಈ ಥರ ಲಕ್ಷಣಗಳು ಕಂಡು ಬರುತ್ತೆ. ಎಪ್ಲಾಸ್ಟಿಕ್ ಅನಿಮಿಯಾ ಅನ್ನೋ ರೋಗದಲ್ಲಿ ಅತಿಸಾರ ಜ್ವರ ಬರಬಹುದು, ಬಿಳಿ ಕಣ ಕಮ್ಮಿ ಇರೋದ್ರಿಂದ, ಅಥವಾ ಹೆಮೋಗ್ಲೋಬಿನ್ ಕಮ್ಮಿ ಇರೋದ್ರಿಂದ ಅನಿಮಿಯಾ ಕಂಡು ಬರ್ಬೋದು. ಈ ಲಕ್ಷಣಗಳು ಇರುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.